ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ, ನಿಮ್ಮನ್ನು ಬಿಟ್ಟು ಏನೂ ಮಾಡಲಾಗದು. ನಿಮ್ಮೆಲ್ಲ ಉಪಕಾರ, ಪ್ರೀತಿ, ಸಹಾಯಕ್ಕಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಇವತ್ತು ವಾರದ ಕೊನೆಯ ದಿವಸ, ಸಬ್ಬತ್ ದಿವಸವಾಗಿದೆ. ಪಶ್ಚಾತ್ತಾಪಪಟ್ಟು ನಮ್ಮ ಪಾಪಗಳಿಗಾಗಿ ನಾವು ಮರಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 47ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 47:1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಸರ್ವ ಜನಾಂಗಗಳ ಚಪ್ಪಾಳೆ ಅಂದರೆ ದೇವರು ಸರ್ವವನ್ನು ಸೃಷ್ಟಿ ಮಾಡಿ, ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದೇ ಸಂತಾನದವರು ಇವತ್ತು ನಾವಾಗಿದ್ದೇವೆ. ನಮಗೆ ಬೇಕಾಗಿದ್ದನ್ನು ಎಲ್ಲವನ್ನ ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಸರ್ವ ಸೃಷ್ಟಿ ಅಂದರೆ ಭೂಮಿಯಲ್ಲಿರುವುದು ಎಲ್ಲವೂ, ಭೂಮಿಯ ಕೆಳಗಡೆ ಇರುವುದು ಎಲ್ಲುವಂಥದ್ದು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಪ್ರತಿ ಒಂದು, ಇವತ್ತು ವಾಹನಗಳು ಕೂಡ, ಟ್ರೈನ್ ಇರ್ಬೋದು, ಫ್ಲೈಟ್ ಇರ್ಬೋದು, ಅಂದರೆ ವಿಮಾನ, ಪ್ರತಿ ಒಂದು ಮನುಷ್ಯರಿಗಾಗಿ ದೇವರು ಸೃಷ್ಟಿ ಮಾಡಿದಂಥದ್ದು. ಹಾಗೆ ಅರಿಯದ ಕಾಲದಲ್ಲಿ ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಜಗಳಗಳಿಗೆ ನಾವು ಗುರಿಯಾಗಿ ನಾನಾ ರೀತಿ ಶಿಕ್ಷೆಗಳಿಗೆ ಒಳಗಾಗಿ, ದೇವರ ಶಿಕ್ಷೆಗೂ ಸರ್ಕಾರದ ಕಾನೂನಿಗೆ ಎಲ್ಲವೂ ದೇವರಿಂದಲೇ ಬಂದಿದ್ದು, ಶಿಕ್ಷೆ ಒಳಗಾಗಿ ಸಾಯುವಂಥವ್ರನ್ನ ಎಬ್ಬಿಸಿ ಇವತ್ತು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಲೇ ಇದ್ದಾರೆ ಇವತ್ತು. ಹಾಗೆ ಅಂಥವ್ರು ನಾವು ಏನು ಮಾಡಬೇಕು? ದೇವರ ದರ್ಶನವನ್ನು ಕೊಟ್ಟಿದ್ದಾರೆ, ದೇವರು ತಿಳಿಸಿದ್ದಾರೆ, ತಿಳಿಯಪಡಿಸುತ್ತಲೇ ಇದ್ದಾರೆ ನಮ್ಮನ್ನು. ಆಯಾಯ ಜನಾಂಗಗಳಿಗೆ ಆಯಾಯ ಗ್ರಂಥದ ಮೂಲಕ ದೇವರೊಬ್ಬರೇ, ಗ್ರಂಥಗಳು ಮಾತ್ರ ಹೆಸರುಗಳು ಬೇರೆ, ಭಾಷೆಗಳು ಬೇರೆ ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಪರಮಾತ್ಮ ಭಗವಂತನೇ ಆಗಿದ್ದಾನೆ, ಯೇಸು ಕ್ರಿಸ್ತನೇ ಆಗಿದ್ದಾನೆ, ಅಲ್ಲಾಹ್ ಅಕ್ಬರೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾವು ಏನು ಮಾಡಬೇಕು? ದೇವರನ್ನು ಕೊಂಡಾಡಬೇಕು. ದೇವರೇ, ನೀವೊಬ್ಬರಪ್ಪ, ನನ್ನ ಹಿರಿಯರ ಪಾಪಗಳಿಂದಲೂ ನನ್ನ ಪಾಪಗಳಿಂದಲೂ ನನ್ನ ಬಿಡುಗಡೆ ಮಾಡಿ, ಸಾಯುವನ್ನು ಇವತ್ತು ನಮ್ಮ ಜೀವಿತದಲ್ಲಿ ಏನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ನೆನೆಸಿಕೊಂಡು ದೇವರಿಗೆ ನಾವು ಚಪ್ಪಾಳೆಯನ್ನು ತಟ್ಟುತ್ತಾ, ದೇವರಿಗೆ ನಮಸ್ಕಾರ ಮಾಡುತ್ತಾ, ಸ್ತುತಿಸುತ್ತಾ ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ದಾವೀದರಸರು ಏನು ಮಾಡಿದ್ರು? ದೇವರನ್ನ ಕುಣಿದು ಕುಪ್ಪಳಿಸುತ್ತಾ ದೇವರನ್ನು ಕೊಂಡಾಡಿದರು ಮಂಜೂಷದ ಮುಂದೆ. ಹಾಗೆ ಇವತ್ತು ನಾವು ಕೂಡ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರವನ್ನು ಹೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಉಪಕಾರಗಳನ್ನು ನಾವು ಜಯಧ್ವನಿ ಮಾಡಬೇಕು, ಇತರರಿಗೂ ಸಾಕ್ಷಿಗಳಾಗಿ ನಾವು ಜೀವಿಸಬೇಕು. ಆಗ ಒಂದು ವೇಳೆ ನನಗಿನ್ನೂ ಕಷ್ಟ ತಕ್ಕಲಿಲ್ಲ, ದುಃಖ ಕಣ್ಣೀರು ತಪ್ಪಲಿಲ್ಲ, ನಾನು ಇಂಥ ರೋಗದಲ್ಲಿದ್ದೇನೆ, ನನ್ನ ಹೆಂಡತಿ ಇದ್ದಾರೆ, ನನ್ನ ಗಂಡ ಇದ್ದಾನೆ, ನನ್ನ ಮಕ್ಕಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಹಾಗೆ ಹೀಗೆ ಅಂತ ನಾವು ಹೇಳ್ಬೋದು. ಅದು ಒಂದು ಪ್ರಕೃತಿ ನಿಯಮ. ಮತ್ತು ಒಂದೊಂದು ನಮ್ಮ ಪಾಪಗಳು ನಮಗಾಗಿಯೇ ಬರ್ತವೆ. ಆದರೆ ದೇವರು ಖಂಡಿತವಾಗಿಯೂ ನಮ್ಮನ್ನು ಕೈ ಬಿಡುವರಲ್ಲ. ನಾವು ಮಾಡಿದ ತಪ್ಪಿಗಾಗಿ ನಮಗೆ ಶಿಕ್ಷೆ, ಆದರೆ ಇವತ್ತು ಶಿಕ್ಷೆಯಾದರೆ ಮತ್ತೆ ನಮಗೆ ಅದರ ಮೇಲೆ ಒಳ್ಳೆ ದಿವಸಗಳು ಬರುವುದಿದೆ. ದೇವರು ಬದಲಿಸ್ತಾರೆ. ಈಗ ಬ್ಯಾಂಕಲ್ಲಿ ಸಾಲ ಮಾಡಿದರೆ ಅಸಲು ಬಡ್ಡಿ ಕಟ್ಟದಿದ್ದರೆ ಬ್ಯಾಂಕ್ ಅವರು ಬಿಡುತ್ತಾರೆ. ಇಂಥ ಕಷ್ಟ ಇದೆ ಅಂತಾದರೂ ಇಲ್ಲ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಖಂಡಿತವಾಗಿ ಆ ಪಾಪಗಳು ನಾವು ಪರಿಶುದ್ಧರಾಗಲಿಕ್ಕೆ ನಮ್ಮನ್ನು ಶಿಕ್ಷಿಸ್ತಾರೆ ದೇವರ ಪ್ರೀತಿಯಿಂದ. ಅದು ದೇವರ ಕೋಪವಲ್ಲ. ದೇವರ ಕೋಪವಾದರೆ ಅದು ಬರುವಂಥ ಶಿಕ್ಷೆನೇ ಬೇರೆ ಇದೆ. ಆಗ ನಾವು ಏನು ಮಾಡಬೇಕು? ಪಾಪವನ್ನು ಒಪ್ಪಿಕೊಂಡು, ಚೆನ್ನಾಗಿ ಅರ್ಥ ಮಾಡಿಕೊಂಡು, ಪಶ್ಚಾತ್ತಾಪಪಟ್ಟು ಮುಂದೆ ಪಾಪವನ್ನು ಮಾಡದೆ ಹೋಗ್ತಾ ಇರಬೇಕು, ಜಯಧ್ವನಿ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸರ್ವ ಸೃಷ್ಟಿಕರ್ತನ ದೇವರು ಯಾವುದೇ ವಿಗ್ರಹಗಳ ಮುಂದೆ ಅಲ್ಲ, ಯಾವುದೇ ಮನುಷ್ಯರ ಮುಂದೆ ಅಲ್ಲ, ಏನೂ ಅಲ್ಲ. ನಾವು ಮನೆಯಲ್ಲೇ ಪ್ರಾರ್ಥನೆ ಮಾಡುವುದರಲ್ಲಿ ಕೂಡ ನಾವು ಸ್ತುತಿಸಿ ದೇವರನ್ನು ಕೊಂಡಾಡಬಹುದು, ಮಹಿಮೆಗೊಳಿಸಬಹುದು. ದೇವರ ನಾಮಕ್ಕೆ ಸ್ತೋತ್ರ. 2ನೇ ವಚನ.
ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕದಲ್ಲೆಲ್ಲ ಆದಿರಾಜನಾಗಿದ್ದಾನೆ. ಪರಾತ್ಪರನಾದ ಸರ್ವ ಸೃಷ್ಟಿಕರ್ತನಾದಂಥ ಪರಲೋಕ ಪರಾತ್ಪರ ಅಂದರೆ ಆದಿಯಿಂದಲೂ ಇದ್ದಂಥ ಯೆಹೋವ ಅಂದರೆ ಪರಮಾತ್ಮ ಭಗವಂತನು ಅವನು ಭಯಂಕರನಾಗಿದ್ದಾನೆ. ಸರ್ವವನ್ನು ಸೃಷ್ಟಿ ಈಗ ನಾವು ಇದನ್ನು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಆ ಗುಡುಗು ಜೋರಿಗೆ ಬಡಿದಾಗ ಸಿಡಿಲು, ಆ ಬೆಂಕಿ ದೇವರ ಮಾತೆ ಬೆಂಕಿಯಾಗಿದೆ, ಬೆಂಕಿಯ ರೂಪವಾಗಿದೆ. ಆದರೆ ಅದು ಭೂಲೋಕಕ್ಕೆ ಬರುವಾಗ ಗುಡುಗಿಗೆ ನಮಗೆ ನಡಗಕ್ಕೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇಡೀ ಭೂಮಿಯೇ ನಡುಗ್ತದೆ, ಇಡೀ ಎಂತೆಂಥ ಮನೆಗಳು ಬಿಲ್ಡಿಂಗ್ಗಳೇ ನಡಗಿ ಹೋಗ್ತವೆ. ಎಂಥವರಾದರೂ ಹೆದರಿ ನಡುಗುತ್ತಾರೆ. ಎಂಥ ಅರಸರಾಗಿರ್ಬೋದು, ಎಂಥ ವಾಹನಗಳಿರ್ಬೋದು, ಏನೇ ಇರ್ಬೋದು, ಭಯಂಕರನಾಗಿದ್ದಾನೆ. ದೇವರ ಕೋಪಕ್ಕೆ ಯಾವಾಗಲೂ ನಾವು ಏನು ಮಾಡೋಕ್ಕೂ ಸಾಧ್ಯವಿಲ್ಲ, ಆತನ ಕೋಪಕ್ಕೆ ಎದುರಾಗಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೆಶಾಯ 9ನೇ ಅಧ್ಯಾಯನೇ ವಚನದಲ್ಲಿ ಕೂಡ ಆತನು ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿ, ಸಮಾಧಾನದ ಪ್ರಭು, ನಿತ್ಯನಾದ ತಂದೆ, ಅದ್ಭುತ ಸ್ವರೂಪ, ಆಲೋಚನಕರ್ತ, ಆರೋಗ್ಯಕರ್ತನು ಅಂತ ಕೂಡ ಬರೆಯಲ್ಪಟ್ಟಿದ್ದು. ಇದಕ್ಕೆ ಎಲ್ಲ ಗುಣಗಳು ಇವೆ. ಕೋಪ ಬಂದರೆ ಸರ್ವನಾಶ ಮಾಡೋವನು ಹೌದು, ಶಾಂತಿ ಸಮಾಧಾನ ಹೌದು, ಯುದ್ಧ ಮಾಡೋವನು ಹೌದು, ಒಂದೇ ಸಲ ಸರ್ವವನ್ನು ಮುಳುಗಿಸಿ ಬಿಡೋವನು ಹೌದು. ಭಯಂಕರನಾಗಿದ್ದಾನೆ ದೇವರು. ಅದು ಇವತ್ತು ಕೂಡ ನಾವು ತಿಳ್ಕೊಳ್ಬೋದು. ಒಂದೊಂದು ಕಡೆಗೆ ಸುನಾಮಿ, ಚಂಡಮಾರುತ, ಬಿರುಗಾಳಿ, ಬೆಟ್ಟಗುಡ್ಡ ಸರಿಯುವಂಥದ್ದು, ಜಲಪ್ರವಾಹಕ್ಕೆ ಊರೇ ವಾಹನಗಳೇ ಕೊಚ್ಚಿ ಹೋಗುವಂಥದ್ದು, ಎಂತೆಂಥ ಬಿಲ್ಡಿಂಗುಗಳು, ಎಂತೆಂಥ ಬ್ರಿಡ್ಜ್ಗಳು, ಆ ಕಬ್ಬಿನ ಈ ಕಬ್ಬಿನ, ಆ ಫೌಂಡೇಶನು ಈ ಫೌಂಡೇಶನು, ಆ ಕೆಲಸ ಈ ಕೆಲಸ, ಆ ಇಂಜಿನಿಯರ್ ಕಟ್ಟಿದ ಈ ಇಂಜಿನಿಯರ್ ಕಟ್ಟಿ ಅಂತ ಯಾವ್ದಾದ್ರು ನಿಲ್ತದ, ಕೊಚ್ಚಿಕೊಂಡು ಎಂತೆಂಥ ವಾಹನಗಳೇ ಕೊಚ್ಚಿಕೊಂಡು ಹೋಗ್ತಾ ಇವೆ. ಒಣಗಿದ ಎಲೆಗಳು ಗಾಳಿಗೆ ತೂರಿ ಹೋದಾಗಿ. ಹಾಗೆ ದೇವರು ಭಯಂಕರನಾಗಿದ್ದಾನೆ. ಆತನು ಭೂಲೋಕದಲ್ಲೆಲ್ಲ ಆದಿರಾಜನಾಗಿದ್ದಾನೆ. ಇವತ್ತು ಒಂದೊಂದು ರಾಜ್ಯವನ್ನು, ಒಂದೊಂದು ರಾಷ್ಟ್ರವನ್ನು ಇವತ್ತು ಆದಿ ರಾಜರುಗಳು ಆಳಿದ್ರು. ಆದರೆ ಇವತ್ತು ಕೂಡ ಆಳ್ತಾ ಇದ್ದಾರೆ ಒಂದೊಂದು ರಾಷ್ಟ್ರವನ್ನೇ. ಆದರೂ ಆದಿರಾಜನಲ್ಲಿಗೂ ಶಿಕ್ಷೆ ಬರ್ತದೆ, ಕಠಿಣವಾದದ್ದು, ನಾನಾ ಥರದ ಶಿಕ್ಷೆಯಲ್ಲಿ ಬೆಂದು ಬೀಳ್ತದೆ. ಈಗಾಗಲೇ ಹೇಳಿದಾಗೆ ನಾನಾ ರೀತಿ ಶಿಕ್ಷೆಯಾಗ ರಾಜರುಗಳಿಂದ ಏನು ಮಾಡಲು ಸಾಧ್ಯ, ಯಾವ ಆರ್ಮಿಯಿಂದ, ಯಾವ ಮಿಲಿಟರಿ ಕೈಯಿಂದ ಏನು ಮಾಡಲು ಸಾಧ್ಯ, ಯಾವ ವಾಹನದಿಂದ ಏನು ಮಾಡಲು ಸಾಧ್ಯ. ದೇವರ ಯೋಜನೆ ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಸರ್ವವನ್ನು ಸೃಷ್ಟಿ ಮಾಡಿದವನು ಆದಿಯು ಅಂತ್ಯವು, ಮಾರ್ಗವು, ಸತ್ಯವು, ಜೀವವು, ಪ್ರಾರಂಭವು, ಸಮಾಪ್ತಿಯು, ವರ್ತಮಾನ ಕಾಲದಲ್ಲಿ ಇದ್ದಾತನು, ಭೂತಕಾಲದಲ್ಲಿ ಇರುವಾತನು, ಭವಿಷ್ಯತ್ ಕಾಲದಲ್ಲಿ ನ್ಯಾಯ ತೀರ್ಪಿಗಾಗಿ ಪರಲೋಕದಿಂದ ಕೈಲಾಸದ ಭೂಮಿಗೆ ಇಳಿದು ಬರುವವನು. 2026ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವಿತ್ತಿ ಭೂಲೋಕಕ್ಕೆ ಬಂದು ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿ ಮರದ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋದಂಥವರೇ ದೇವರು. ಅವರೇ ಸಾಕ್ಷಾತ್ ಪರಬ್ರಹ್ಮನ ಎಲ್ಲ ಅವತಾರವಾಗಿದೆ. ಓಂ ಬ್ರಹ್ಮಪುತ್ರಾಯ ನಮಃ, ಓಂ ಕನ್ನಿಕಾಸುತಾಯ ನಮಃ, ಓಂ ವೃಕ್ಷಶೂಲಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ತಾಚೇನ ಮೂರ್ತಾಯ ನಮಃ, ಓಂ ದಕ್ಷಿಣ ಮೂರ್ತಾಯ ನಮಃ, ಓಂ ಪಂಚಗಾಯಾಯ ನಮಃ, ಓಂ ವಿಜೃಸ್ತೆ ನಮಃ, ಓಂ ಸುಬ್ಲಿತ್ಯಾಯ ನಮಃ. ನೋಡಿ, ಇದೆಲ್ಲವೂ ಯೇಸು ಕ್ರಿಸ್ತ ಎಂಬುದಾಗಿ ಬೈಬಲಲ್ಲಿ ಕಾಣ್ತದೆ. ಇಲ್ಲಿ ಸಾಕ್ಷಾತ್ ಪರಬ್ರಹ್ಮನ ಅವತಾರ ಎಂಬುದಾಗಿ ಕಾಣ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆತನು ಭೂಲೋಕದಲ್ಲಿ ಎಲ್ಲವೂ ರಾಜಾದಿರಾಜನಾಗಿದ್ದಾನೆ. ಆಗ ದೇವರು ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸ್ತಾ ಬರ್ತಾ ಇರುವಾಗ, ನಮಗಂತ ದರ್ಶನವನ್ನು ಕೊಟ್ಟು, ತಿಳುವಳಿಕೆ ಕೊಟ್ಟು, ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಏನು ಮಾಡಬೇಕು? ಚಪ್ಪಾಳೆ ಹೊಡೆದು ದೇವರಿಂದ ನಮಸ್ಕಾರ, ಕೃತಜ್ಞತೆ, ಧನ್ಯವಾದ ಹೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 3ನೇ ವಚನ 47:3. ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ, ಹಲ್ಲೆಲೂಯಾ, ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಪರಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಅಂದರೆ ಕೆಲವರಿಗೆ ಏನು ಮಾಡಿದ್ವಿ, ಹೇಗೆ ಅಪ್ಪ ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಅಂದರೆ, ನಮಗೆ ದರ್ಶನ ಕೊಟ್ಟು ಇತರರಿಗೆ ನಾವು ದೇವರ ಪರವಾಗಿ ಸಾಕ್ಷಿ ನುಡಿಯುವಾಗ ಅವರೆಂಥ ಕಠಿಣಗಳು, ಇಂಥ ಬಲಾಢ್ಯರಿರ್ಬೋದು, ಯಾರಿಗೆ ಸಾಕ್ಷಿ ನುಡಿಬೇಕೋ, ಯಾರಿಗೆ ಉಪದೇಶ ಮಾಡಬೇಕೋ, ಸರಿಯಾಗಿ ಯಾರಿಗೆ ಜ್ಞಾನವನ್ನು ಕೊಡಬೇಕೋ ಅಂಥವರಿಗೆ ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅಂಥವರಿಗೆ ಸರಿಯಾದ ಶಿಕ್ಷೆಯನ್ನು ಬರಮಾಡಿ
ನಮ್ಮ ಮಾತುಗಳನ್ನ ಕೇಳುವ ಹಾಗೆ ಮಾಡಿ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಪ್ರೀತಿಯಿಂದ ಒಳಪಡಿಸಿ ನಮ್ಮ ಮಾತನ್ನು ಕೇಳುವ ಹಾಗೆ ಮಾಡ್ತಾರೆ. ಅದು ಎಲ್ಲೋ ಒಬ್ಬೊಬ್ಬರು ಅಪರೂಪ ದೇವರಿಂದ ಆಶೀರ್ವಾದ ಹೊಂದಿದವರು ಮಾತ್ರ, ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅವರಿಗೆ ಮಾತ್ರ ಅದು ಸಾಧ್ಯ. ಹಾಗೆ ಉದಾಹರಣೆಗೆ ನನ್ನನ್ನು ಕೂಡ 31 ವರ್ಷದ ಹಿಂದೆ ಅನೇಕ 3 ಸಹೋದರರ ಮಾತು, ಮತ್ತೊಂದು ನನಗಿಂತ ಸಣ್ಣ ಪ್ರಾಯದ ಚಿಕ್ಕ ಹುಡುಗನ ಮಾತು ಕೇಳುವಾಗ ಅಧೀನಪಡಿಸಿದ್ರು. ಕೇರಳದಲ್ಲಿ ಹೋಗಿ ಆ ಬೋಧಕರ ಮಾತನ್ನು ಕೇಳುವ ಹಾಗೆ ಅಲ್ಲಿ ಅಧೀನಪಡಿಸಿದ್ರು. ಹಾಗೆ ಇವತ್ತು ನನ್ನ ಮುಖಾಂತರ ಅನೇಕರಿಗೆ ದೇವರ ಸತ್ಯ ಸುವಾರ್ತೆ ಹೋಗ್ತಾ ಇದೆ. ಆದರೆ ದೇವರು ಯಾರಿಗೆ ಕೇಳಲು ಇಚ್ಛೆ ಪಡ್ತಾರೋ ಅವರು ಮಾತ್ರ ಇದನ್ನು ಕೇಳುವವರಾಗಿದ್ದಾರೆ. ಆದರೆ ದೇವರು ಸಂಪೂರ್ಣವಾಗಿ ಯಾರನ್ನು ಆರಿಸಿಕೊಳ್ಬೇಕು ಅವರನ್ನೇ ಆರಿಸಿಕೊಳ್ಳವರಾಗಿದ್ದಾರೆ. ಅಂಥವ್ರನ್ನು ಜನರನ್ನು ಅಧೀನಪಡಿಸ್ತಾರೆ. ಆಗ ನಾವು ಸಂತೋಷ ಪಡಬೇಕು. ಇದು ದೇವರು ನನ್ನ ಮೂಲಕ ನಾವು ಇತರರಿಗೆ ನುಡಿಸ್ತಾ ಇದ್ದಾರೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಪರಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಪರಕುಲದವರಂದ್ರೆ ಯಾವ ಜಾತಿ ಈ ಜಾತಿ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ನಾವು ದೇವರಿಂದ ಆರಿಸಲ್ಪಟ್ಟವರೇ ಒಂದು ಬೇರೆ, ದೇವರಿಂದ ಆರಿಸಲ್ಪಟ್ಟದವರೇ ಬೇರೆ. ಎಲ್ಲ ದೇವರ ಸೃಷ್ಟಿಗಳೇ, ಅದರಲ್ಲಿ ಏನಾಗ್ತದೆ ಭಾಗಗಳು 1, 2 ಅಂತ ಬರ್ತದೆ. ಪರಕುಲದವರು ಅಂದರೆ ದೇವರನ್ನು ಅರಿಯದವರು, ದೇವರ ಬಳಿಗೆ ಬರದವರು, ಅಧೀನಪಡಿಸಿ ಕಾಲ ಕೆಳಗೆ ಅಂದರೆ ತಿಳಿಸ್ತಾರೆ ಮಾತು ಕೇಳಿದರೆ ಸರಿ, ಕೇಳದ ಹೋದರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಒಳಪಡ್ತಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡ್ತೇನೆ ಅಂತೇಳಿ ಕೀರ್ತನೆ 112ರಲ್ಲಿ ಕೂಡ ನಾವು ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಅದು ಇವತ್ತು ಕೂಡ ನಡೀತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಾದರೂ ವಿರೋಧಿಗಳು ಬಂದರೆ ಅವರು ಕೂಡ ಯಾರಾದರೂ ನಾನಾ ಥರದಲ್ಲಿ ಶತ್ರುಗಳು ವಿರೋಧಿಗಳು ಬಂದರೆ ಅವರಿಗೂ ಸರಿಯಾದ ಶಿಕ್ಷೆಯನ್ನು ಬರಮಾಡಿ ಕಣ್ಣಾರೆ ಕಾಣುವಂತೆ ಮಾಡ್ತಲೇ ಇದ್ದಾರೆ, ಅಥವಾ ಕಿವಿಯಾರೆ ಕೇಳುವ ಹಾಗೆಯೂ ಮಾಡುತ್ತಾರೆ. ಇದು ನನ್ನ ಜೀವಿತದಲ್ಲಿ ಇವತ್ತು ಕೂಡ ನೆರವೇರಿದೆ. ಅದಕ್ಕೆ ಜನಾಂಗಗಳನ್ನು ಅಧೀನಪಡಿಸಿ ಪರಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಯಾರ್ಯಾರನ್ನು ತಗ್ಗಿಸ್ಬೇಕೋ ಯಾರ್ಯಾರನ್ನು ಮುರಿಬೇಕೋ ಅವರನ್ನು ಮುರಿತಾರೆ, ಯಾರ್ಯಾರನ್ನು ಎಬ್ಬಿಸ್ತಾರೋ ಅವರನ್ನು ಎಬ್ಬಿಸ್ತಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ನೆರವೇರುತ್ತಲೇ ಇದೆ. ನನ್ನ ಮುಖಾಂತರ ದೇವರು ನನ್ನನ್ನು ಆರಿಸಿಕೊಂಡು ಸಾಕ್ಷಿಯನ್ನಾಗಿ ಬೋಧಕನಾಗಿ ಮಾಡಿ ಬುದ್ಧಿವಾದ ಹೇಳಿ ದೇವರ ವಿಷಯವನ್ನು ತಿಳಿಸಿದಾಗ ಯಾರು ಸಂತೋಷದಿಂದ ಮಾತನ್ನು ಸ್ವೀಕಾರ ಮಾಡಿ ನಡೆದರೋ ಅವರನ್ನು ಬಹಳ ಉನ್ನತ ಮಟ್ಟಕ್ಕೆ ಏರಿಸ್ತಲೇ ಇದ್ದಾರೆ. ಶಾಂತಿ ಸಮಾಧಾನದಲ್ಲಿ ಜೀವಿಸುವಾಗೆ ಮಾಡ್ತಲೇ ಇದ್ದಾರೆ. ತಪ್ಪಿ ಹೋದರೆ ಒಂದೊಂದು ಶಿಕ್ಷೆಯನ್ನು ಕೂಡ ಕೊಡುತ್ತಲೇ ಇದ್ದಾರೆ. ಆದರೆ ಎದುರುಗಡೆ ಒಂದು ಹಿಂದುಗಡೆ ಒಂದು ನಾಟಕ ಆಡಿಕೊಂಡು ನಾನಾ ರೀತಿ ಮಾತು ಕೇಳದೆ ದೂಷಣೆ ಮಾಡಿಕೊಂಡು ಯಾರು ಹೋಗ್ತಾ ಇದ್ದಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಲೇ ಇದ್ದಾರೆ. ಇದನ್ನು ಕಣ್ಣಾರೆ ಕಂಡಿದ್ದೇನೆ, ಕಾಣ್ತಲೇ ಇದ್ದೇನೆ, ಕಿವಿಯರೆ ಕೇಳಿದ್ದೇನೆ, ಕೇಳುತ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರ ಕೆಲಸವಾಗಿದೆ. ಹಲ್ಲೆಲೂಯಾ. 4ನೇ ವಚನ. ಆತನು ಯಾಕೋಬ ವಂಶದವರಾದ ನಮ್ಮನ್ನು ಪ್ರೀತಿಸಿ ನಾವು ಅಭಿಮಾನಿಸುವ ಸ್ವಾಸ್ಥ್ಯವನ್ನು ನಿರ್ಣಯಿಸಿಕೊಟ್ಟಿದ್ದಾನೆ. ಆತನು ಯಾಕೋಬ ವಂಶದವನು ಅಂದರೆ ಯಾಕೋಬ ಅಂದರೆ ವಂಚಕ ಅಂತ ಹೇಳುವಂಥದ್ದು. ಅಬ್ರಾಮನ ಮಗನ ಮಗ ಅಂದರೆ ಅಬ್ರಾಮನ ಮೊಮ್ಮಗ ಯಾಕೋಬ. ಅವನ 12 ಮಕ್ಕಳು, 12 ಕುಲಗಳು. ಅದುವೇ ಇಸ್ರಾಯೇಲ್ ಸಂತಾನ ಅಂದರೆ ದೇವರಿಂದ ಆರಿಸಲ್ಪಟ್ಟವರು. ಅವರನ್ನು ಏನು ಮಾಡಿದರೆ ವಂಶದವರಾದ ನಮ್ಮನ್ನು ಪ್ರೀತಿಸಿ ನಾವು ಅಭಿಮಾನಿಸುವ ಸ್ವಾಸ್ಥ್ಯವನ್ನು ನಿರ್ಣಯಿಸಿಕೊಟ್ಟಿದ್ದಾನೆ. ಅವರಿಗೆ ದೇವರು ಪ್ರೀತಿ ಮಾಡಿ ಅವರನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡು ಅವರಿಗೆ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟಿದ್ದಾನೆ. ಹಾಗೆ ಕೊಟ್ಟರು ಕೂಡ ಅದರಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇವತ್ತು ನಮ್ಮನ್ನು ಕೂಡ ದೇವರು ಏನು ಮಾಡಿದ್ದಾರೆ, ನಮ್ಮನ್ನು ಕೂಡ ಇವತ್ತು ಬೇಕಾದವರನ್ನು ಆರಿಸಿಕೊಂಡು ಚೆನ್ನಾಗಿ ದರ್ಶನ ಕೊಟ್ಟು ಪಡಿಸ್ತಲೇ ಇದ್ದಾರೆ, ನಡೆಸ್ತಲೇ ಇದ್ದಾರೆ. ಹಾಗಿರುವಾಗ ನಾವು ದೇವರನ್ನ ಇಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಹಿಂಬಾಲಿಸಿ ಹೋದಾಗ ನಮಗೆ ಕೂಡ ಇವತ್ತು ಕೊಡುತ್ತಲೇ ಇದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ಇದು ನನ್ನ ಈ 31 ವರ್ಷದ ಜೀವಿತದಲ್ಲಿ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಆದರೆ ಇವತ್ತು ಎಲ್ಲರ ಮೇಲೆಯೂ ದೇವರ ಒಂದು ಪ್ರೀತಿ ಸಾಕ್ಷಿ ಹೇಳೋರು, ನಿರ್ಣಯಿಸೋರು, ಚಪ್ಪಾಳೆ ಹೊಡೆಯೋರು, ಜಯಧ್ವನಿ ಮಾಡೋರು, ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳೋರು ಕೆಲವು ಮಂದಿ ಮಾತ್ರ. ಈ ನನ್ನ ಈ 31 ವರ್ಷದಲ್ಲಿ ಅದರಲ್ಲಿ ವಿಶೇಷವಾಗಿ ಒಂದು 26 ವರ್ಷದಿಂದ ಈ ಕಡೆಗೆ ದೇವರ ದರ್ಶನವಾದ ಮೇಲೆ ನನ್ನ ಮೂಲಕ ಸುವಾರ್ತೆ ಉಪದೇಶ ಕೇಳಿದ್ರಲ್ಲಿ ಬರೀ ಒಂದು 7 ಕುಟುಂಬ ಮಾತ್ರ ಸಾಧಾರಣ ಮಟ್ಟಿಗೆ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನ ಹಿಂದೆ ಕೂಡ ನಾವು ನೋಡಿದಾಗ 6 ಲಕ್ಷದ ಇಸ್ರಾಯೇಲನ್ನು ಬಿಡುಗಡೆ ಮಾಡಿಕೊಂಡು ಬಂದಾಗ 2 ಮಾತ್ರ ದೇವರ ಆಶೀರ್ವಾದವನ್ನು ಹೊಂದಿದರು, ಬಾಕಿ ಪೂರ್ತಿ ಔಟ್ ಆದರು. ಹಾಗಿದನ್ನೇ ನಾವು ಇವತ್ತು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ದೇವರ ನಮಗೆ ಸ್ತೋತ್ರವಾಗಲಿ.
ಹಾಗೆ ನಮಗೆ ಕೂಡ ಬೇಕಾಗಿದ್ದನ್ನು ಕೊಟ್ಟಿದ್ದಾನೆ, ಕೊಡ್ತಾನೆ. ದೇವರು ಆದುಕೊಂಡವ್ರನ್ನ, ದೇವರು ಯಾರ ಮೇಲೆ ಕರುಣೆ ಪ್ರೀತಿ ಇಟ್ಟಿದ್ದಾರೋ, ಯಾರು ಸರಿಯಾದ ಭಯ ಭಕ್ತಿ ಪ್ರೀತಿಯಿಂದ ದೇವರನ್ನು ಹಿಂಬಾಲಿಸ್ತಾರೋ ಅವರಿಗೆ ಇವತ್ತು ಆಶೀರ್ವಾದ ನಿಧಿಯಾಗಿದ್ದಾರೆ ದೇವರು. ದೇವರ ನಮಗೆ ಸ್ತೋತ್ರವಾಗಲಿ. 5ನೇ ವಚನ, ದೇವರು ಜಯಘೋಷದಿಂದ ಏರಿದ್ದಾನೆ, ಯೆಹೋವನು ತುತ್ತೂರಿ ಧ್ವನಿಯೊಡನೆ ಆರೋಹಣ ಮಾಡಿದ್ದಾನೆ. ನೋಡಿ, ಭೂಲೋಕಕ್ಕೆ ಬಂದಾಗ, ದೇವರು ಪರಲೋಕಕ್ಕೆ ಹೋಗುವಾಗ ಜಯಘೋಷ ದೊಡನೆ, ಅಂದರೆ ಶಿಷ್ಯರು ನೋಡ್ತಾ ಇದ್ದ ಹಾಗೆ ಅವರನ್ನು ಕೊಂಡಾಡಿದರು. ಅವರು ಪರಲೋಕ ಏರಿ ಹೋಗುವಾಗ ಜಯಘೋಷ ಏರಿದ್ದಾನೆ, ಯೆಹೋವನು ತುತ್ತೂರಿ ಧ್ವನಿಯೊಡನೆ ಆರೋಹಣ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತುತ್ತೂರು ಧ್ವನಿಯೊಡನೆ ಆರೋಹಣ, ಪರಲೋಕಕ್ಕೆ ಏರಿ ಹೋದರು. ಭೂಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಪರಲೋಕಕ್ಕೆ ಏರಿ ಹೋಗುವಾಗ ಶಿಷ್ಯರು ಜಯಧ್ವನಿ ಮಾಡಿದ್ರು, ತುತ್ತೂರಿ ಓದಿದ್ರು, ಮೇಲೆ ಏರಿ ಹೋದ್ರು. ದೇವರ ನಾಮಕ್ಕೆ ಸ್ತೋತ್ರ. ಕೊನೆಯ ದಿವಸ ಕೂಡ ಅದುವೇ ಆಗುವುದು, ನ್ಯಾಯ ತೀರ್ಪಿನ ದಿವಸ ಅವರು ಬರುವಾಗ, ಪರಲೋಕ ವಾಪಸ್ ಏರಿ ಹೋಗುವಾಗ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಪುನರುತ್ಥಾನಗೊಂಡವರು ಜಯಘೋಷದೊಡನೆ ಅವರು ಏರಿ ಹೋಗ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅವರ ಹೃದಯ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಲಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.